Hello everyone, welcome back to my YouTube channel. ಈ ವಿಡಿಯೋದಲ್ಲಿ ನಾನು 10ನೇ ತರಗತಿ ಗಣಿತ ವಿಷಯದಲ್ಲಿ ಸಮಾಂತರ ಶ್ರೇಣಿ ಪಾಠದ ಅಭ್ಯಾಸ 5.3 ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಮೊದಲನೇ ಕ್ವೆಶ್ಚನ್ನು ಮೊದಲನೇ ಮೇನಲ್ಲಿ ಏನಂತ ಕೊಟ್ಟಿದ್ದಾರೆ ಅಂದರೆ ಕೆಳಗಿನ ಸಮಾಂತರ ಶ್ರೇಣಿಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಮೊತ್ತ ಅಂತ ಬಂದ ತಕ್ಷಣ ನಮಗೆ ಎನ್ ಸೂತ್ರ ಅಂತ ಗೊತ್ತಿದೆ. ಅದರಲ್ಲಿ ಮೊದಲನೇ ಕ್ವೆಶ್ಚನಲ್ಲಿ ಈ ಸಮಾಂತರ ಶ್ರೇಣಿ ಕೊಟ್ಟಿದ್ದಾರೆ 2, 7, 12 ಎಕ್ಸೆಟ್ರಾ 10 ಪದಗಳವರೆಗೆ ಅಂತ ಕೊಟ್ಟಿದ್ದಾರೆ. ಅಂದರೆ 10 ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಬೇಕು ಅಂತ ಅರ್ಥ ಆಗುತ್ತೆ. ಅಂದರೆ ಇಲ್ಲಿ ಎನ್ ಅಂದರೆ 10 ಅಂತ ಆಗುತ್ತೆ. ಸೊ ನಾವು ಎ ಮತ್ತು ಡಿನ ಈಸಿಯಾಗಿ ಕಂಡುಹಿಡಿಬೋದು. ಇಂದಿನ ವಿಡಿಯೋಗಳಲ್ಲಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಎ ಅಂತ ಹೇಳಿದ್ರೆ ಮೊದಲ ಪದ ಆಗಿರುತ್ತೆ 2 ಅಂತ. ಡಿ ಅಂತ ಹೇಳಿದ್ರೆ ಎರಡನೇ ಪದ ಮತ್ತು ಮೊದಲನೇ ಪದ. ಎರಡನೇ ಪದದಿಂದ ಮೊದಲನೇ ಪದನ ನಾವು ಕಳಿಬೇಕಾಗುತ್ತೆ. 7ರಲ್ಲಿ 2 ಕಳೆದ್ರೆ ನಮಗೆ ಇನ್ನು 5 ಬರುತ್ತೆ. ಸೊ ಇವಾಗ ನಾವು ಪದಗಳ ಮೊತ್ತವನ್ನು ಕಂಡುಹಿಡಿಬೇಕಾಗಿರೋದ್ರಿಂದ ನಾವು ಎಸ್ ಎನ್ ಸೂತ್ರವನ್ನು ಬಳಸಬೇಕಾಗತ್ತೆ. ಎಸ್ ಎನ್ ಸೂತ್ರ ಅಂತ ಹೇಳಿದ್ರೆ ಎಸ್ ಎನ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n-1 ಇಂಟು ಡಿ. ಇಲ್ಲಿ 10 ಪದಗಳವರೆಗೆ ಅಂತ ಕೊಟ್ಟಿರೋದ್ರಿಂದ ನಾವು ಎನ್ ಅಂದರೆ 10 ಅಂತ ತಗೋತಾ ಇದ್ದೀವಿ. ಅಂದರೆ ಎಸ್ 10 ಈಕ್ವಲ್ ಟು ಎನ್ ಜಾಗಕ್ಕೆ 10 ಅಂತ ಹಾಕೋಣ. 10/2 2 ಇಂಟು ಎ ಅಂತ ಹೇಳಿದ್ರೆ 2 ಇದೆ, ಸೊ 2 ಹಾಕೋಣ. ಪ್ಲಸ್ ಎನ್ ಅಂದರೆ 10, ಸೊ 10 - 1. ಡಿ ಅಂತ ಹೇಳಿದ್ರೆ 5 ಹಾಕೋಣ. ಓಕೆ, ಇಲ್ಲಿ ನಾವು 2ರಿಂದ 10 ಭಾಗಿಸ್ಬೇಕಾಗುತ್ತೆ. 2 1 2 2 5 10. 5 ಇಂಟು 2 4 ಪ್ಲಸ್ 10ರಲ್ಲಿ 1 ಹೋದರೆ 9 ಆಗುತ್ತೆ. 9 ಇಂಟು 5 ಅಂತ ಆಯಿತು ಈಕ್ವಲ್ ಟು 5 ಇಂಟು 4 ಪ್ಲಸ್ 5 9 45 ಆಯಿತು. 45 ಈಕ್ವಲ್ ಟು 5 ಇಂಟು 45 ಪ್ಲಸ್ 4 ಅಂತ ಹೇಳಿದ್ರೆ 49 ಆಗುತ್ತೆ. 5 ಇಂಟು 49 5 ಇಂಟು 49 ಅಂತ ಹೇಳಿದ್ರೆ 245 ಬರುತ್ತೆ. ಅಂದರೆ ಎಸ್ 10 ಅಂತ ಹೇಳಿದ್ರೆ 10 ಪದಗಳವರೆಗಿನ ಮೊತ್ತ 245 ಅಂತ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಆ ಪ್ರಶ್ನೆಯಲ್ಲಿ ಅಂದರೆ ಮೊದಲನೇ ಮೇನಲ್ಲಿ 2ನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ -37 -33 -29 ಎಕ್ಸೆಟ್ರಾ 12ರವರೆಗೆ ಅಂತ ಕೊಟ್ಟಿದ್ದಾರೆ. 12ರವರೆಗೆ ಅಂದರೆ ಪದಗಳವರೆಗೆ ಅಂತ. ಸೊ ನಾವು 12 ಪದಗಳ ಮೊತ್ತವನ್ನು ಕಂಡುಹಿಡಬೇಕಾಗತ್ತೆ. ಎ ಅಂತ ಹೇಳಿದ್ರೆ -37, ಡಿ ಅಂತ ಹೇಳಿದ್ರೆ ಸಾಮಾನ್ಯ ವ್ಯತ್ಯಾಸ 2ನೇ ಪದದಿಂದ ಮೊದಲನೇ ಪದನ ಕಳಿಬೇಕಾಗುತ್ತೆ. -33 -37 ಅಂತ ಆಗುತ್ತೆ. ಈಕ್ವಲ್ ಟು -33 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಪ್ಲಸ್ 37 37ರಲ್ಲಿ ನಾವೇನು ಮಾಡಬೇಕಾಗತ್ತೆ 33 ಕಳಿಬೇಕಾಗತ್ತೆ. ಕಳೆದ್ರೆ ನಮಗೆ ಉತ್ತರ 4 ಬರುತ್ತೆ. ಇಲ್ಲಿ ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ನಾವು ಬಳಸ್ಕೋಬೇಕಾಗಿರೋದ್ರಿಂದ ಪ್ಲಸ್ ಅಂತಲೇ ಬರುತ್ತೆ. ಹಾಗೆಯೇ ಇಲ್ಲಿ ಪದಗಳವರೆಗೆ 12 ಪದಗಳವರೆಗೆ ಅಂತ ಕೊಟ್ಟಿರೋದ್ರಿಂದ n ಈಕ್ವಲ್ ಟು 12 ಅಂತ ಆಯಿತು. ಇವಾಗ ನಾವು ಮೊತ್ತವನ್ನು ಕಂಡುಹಿಡಬೇಕಾಗಿರೋದ್ರಿಂದ ಎಸ್ ಎನ್ ಸೂತ್ರ ಎಸ್ ಎನ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n-1 ಇಂಟು ಡಿ. ಇವಾಗ ಎನ್ ಅಂತ ಹೇಳಿದ್ರೆ ಎಸ್ 12 ಈಕ್ವಲ್ ಟು ಎನ್ ಅಂತ ಹೇಳಿದ್ರೆ 12/2 ಅಂತ ಆಗುತ್ತೆ. 2 ಇಂಟು ಎ ಅಂತ ಅಂದರೆ -37 ಪ್ಲಸ್ ಎನ್ ಅಂದರೆ 12 - 1 ಡಿ ಅಂತ ಹೇಳಿದ್ರೆ 4 ಅಂತ ಆಯಿತು. 4 ಇಲ್ಲಿ ಬಂದಿದೆ ಅಲ್ವಾ, ಅದನ್ನು ಹಾಕ್ಕೊಂಡಿದ್ದೀನಿ. ಓಕೆ, ಇಲ್ಲಿ 2 1 2 2 6 12 ಆಯಿತು. 6 ಇಂಟು 2 ಇಂಟು -37 2 ಇಂಟು -37 ಅಂದರೆ -74 ಬರುತ್ತೆ. ಪ್ಲಸ್ 12ರಲ್ಲಿ 1 ಹೋದರೆ 11 ಆಗುತ್ತೆ. 11 ಇಂಟು 4 ಅಂದರೆ 44 ಆಯಿತು. ಇವಾಗ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇಲ್ಲಿ 6 ಹಾಗೆ ಬರ್ಕೋತೀನಿ. -74 ಪ್ಲಸ್ 44 ಅಂತ ಹೇಳಿದ್ರೆ ಇದೆರಡನ್ನು ಕಳಿಬೇಕಾಗುತ್ತೆ. 74ರಲ್ಲಿ 44 ಕಳೆದ್ರೆ ನಮಗೆ 30 ಬರುತ್ತೆ. ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದ್ರಿಂದ ನಾವು ಮೈನಸ್ ಹಾಕ್ಕೋಬೇಕಾಗುತ್ತೆ. ಇವಾಗ 6 ಪಕ್ಕ ಏನಿಲ್ಲ ಅಂದರೆ ಪ್ಲಸ್ ಇದೆ ಅಂತ ಅರ್ಥ. ಪ್ಲಸ್ ಇಂಟು ಮೈನಸ್ ಅಂತ ಹೇಳಿದ್ರೆ ಮೈನಸ್ ಆಯಿತು. 6 ಇಂಟು 30 ಅಂತ ಹೇಳಿದ್ರೆ ನಮಗೆ 180 ಅಂತ ಬರುತ್ತೆ. ಸೊ ಎಸ್ 12 ಅಂತ ಹೇಳಿದ್ರೆ ಇದರ ಉತ್ತರ -180 ಆಗಿದೆ. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಅಂದರೆ ಮೊದಲನೇ ಮೀನಲ್ಲಿ 3ನೇ ಪ್ರಶ್ನೆ
ಇದರಲ್ಲಿ ಏನು ಸಮಾಂತರ ಶ್ರೇಣಿ ಕೊಟ್ಟಿದ್ದಾರೆ ಅಂದರೆ 0.6, 1.7, 2.8 ಎಕ್ಸೆಟ್ರಾ. ಇದರಲ್ಲಿ 100 ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಬೇಕಾಗತ್ತೆ. ಹಾಗಾದರೆ ಎ ಅಂದರೆ 0.6 ಆಯಿತು. ಡಿ ಅಂತ ಹೇಳಿದ್ರೆ ಎರಡನೇ ಪದದಿಂದ ಮೊದಲನೇ ಪದನ ನಾವು ಕಳಿಬೇಕಾಗುತ್ತೆ. ಅಂದರೆ 1.7 ಮೈನಸ್ 0.6. ಇವಾಗ ನಾವು ಇದನ್ನು ಕಳಿಬೇಕು ಅಂತ ಹೇಳಿದ್ರೆ ನಾನು ಲೆಕ್ಕನ ಇಲ್ಲಿ ಬಿಡಿಸ್ತೀನಿ. 1.7 ಅಂತ ಅಂದರೆ ಇಲ್ಲಿ ಪಾಯಿಂಟ್ ಏನಿದೆ ಪಾಯಿಂಟ್ ನೇರವಾಗಿ ಹಾಕ್ಕೋಬೇಕಾಗುತ್ತೆ. ಪಾಯಿಂಟ್ ಇದೆ, ಇಲ್ಲೂ ಪಾಯಿಂಟ್ ಹಾಕೋಣ. ಇಲ್ಲಿ ಇಲ್ಲಿ ಬಂದಿದೆ. ಈ 0ನ ನಾವು ಇಲ್ಲಿ ಹಾಕ್ಕೋಬೇಕಾಗುತ್ತೆ. 6 ಏನಿದೆ ಅದನ್ನು ಇಲ್ಲಿ ಹಾಕೋಣ. 7ರಲ್ಲಿ 6 ಕಳೆದ್ರೆ 1 ಅಂತ ಆಯಿತು. ಇಲ್ಲಿ 1ರಲ್ಲಿ 0 ಕಳೆದ್ರೆ ನಮಗೆ 1 ಸಿಗುತ್ತೆ. ಸೊ 1.1 ಆಯಿತು. ಎನ್ ಅಂತ ಹೇಳಿದ್ರೆ ಇಲ್ಲಿ 100 ಪದಗಳವರೆಗೆ ಅಂತ ಕೊಟ್ಟಿರೋದ್ರಿಂದ ಎನ್ ಈಕ್ವಲ್ ಟು 100 ಅಂತ ಬರ್ಕೋಬೇಕಾಗತ್ತೆ. ಓಕೆ, ಇನ್ನು ನಾವು ಎಸ್ ಎನ್ ಸೂತ್ರ. ಎಸ್ ಎನ್ ಈಕ್ವಲ್ ಟು n/2 2a ಪ್ಲಸ್ n-1 ಇಂಟು ಡಿ ಅಂತ ಆಗುತ್ತೆ. ಇವಾಗ ಎನ್ ಅಂತ ಹೇಳಿದ್ರೆ S100 ಅಂತ ಬರ್ಕೋತಾ ಇದ್ದೀವಿ, ಯಾಕೆಂದರೆ 100 ಪದಗಳವರೆಗಿನ ಮೊತ್ತ. ಸೊ ಎನ್ ಅಂತ ಅಂದರೆ 100 ಡಿವೈಡೆಡ್ ಬೈ 2 ಇಂಟು 0.6 ಪ್ಲಸ್ ಎನ್ ಅಂತ ಹೇಳಿದ್ರೆ 100 ಮೈನಸ್ 1. ಡಿ ಅಂತ ಹೇಳಿದ್ರೆ 1.1 ಏನು ಬಂದಿದೆ ಅದನ್ನು ಬರ್ಕೋಬೇಕಾಗತ್ತೆ. ಸೊ 2 2 50 100 ಅಂತ ಆಗುತ್ತೆ. ಸೊ ಇಲ್ಲಿ 50 ಇಂಟು 0.6 ಇಂಟು 2 ಅಂತ ಹೇಳಿದ್ರೆ ನಮಗೆ ಇಲ್ಲಿ 1.2 ಬರುತ್ತೆ. 1.2 ಪ್ಲಸ್ ಇಲ್ಲಿ 100ರಲ್ಲಿ 1 ಕಳೆದ್ರೆ 99 ಆಗುತ್ತೆ. 99 ಇಂಟು 1.1 ಅಂತ ಹೇಳಿದ್ರೆ ನಮಗೆ 108.9 ಬರುತ್ತೆ. ಇದನ್ನು ಉಣಿಸಿಬೇಕಾದ್ರೆ ನೀವು ಚೆಕ್ ಮಾಡ್ಬೋದು. ಓಕೆ, 50ನ ಹಾಗೆ ಬರ್ಕೋತೀನಿ. ಇಲ್ಲಿ 1.2 ಪ್ಲಸ್ 108.19 ಅಂತ ಹೇಳಿದ್ರೆ ನಮಗೆ ಉತ್ತರ 110.1 ಅಂತ ಆಗುತ್ತೆ. ಸೊ ಇದೆರಡನ್ನು 50 ಇಂಟು 110.1 ನಾವು ಗುಣಿಸಿದ್ರೆ ನಮಗೆ 5505 ಬರುತ್ತೆ ಉತ್ತರ. ಅಂದರೆ S100 ಅಂತ ಹೇಳಿದ್ರೆ ನಮಗೆ ಉತ್ತರ 5505 ಅಂತ ಬರ್ತಾ ಇದೆ. ಇನ್ನು ಈ ಲೆಕ್ಕಗಳು ಏನು ಮಾಡ್ತಾ ಇದ್ದೀನಿ, ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ. ಈ ರೀತಿ ಪ್ರಶ್ನೆಗಳು 2 ಅಂಕದ ಪ್ರಶ್ನೆ ಎಕ್ಸಾಮಲ್ಲಿ ಬಂದೇ ಬರುತ್ತೆ ಅಂತಲೇ ಹೇಳ್ಬೋದು. ಅಲ್ಲಿ ಎ ಎನ್ ಸೂತ್ರನಾರು ಬಳಸಿ ಬರೋ ಅಂಥದ್ದಾರು ಆಗಿರ್ಬೋದು ಅಥವಾ ಎಸ್ ಎನ್ ಸೂತ್ರದಾರು ಆಗಿರ್ಬೋದು. ಅಲ್ಲಿ ಪದ ಅಂತ ಬಂದಿದ್ರೆ ನಾವು ಎ ಎನ್ ಸೂತ್ರವನ್ನು ಬಳಸ್ಕೋಬೇಕಾಗಿರುತ್ತೆ. ಮೊತ್ತವನ್ನು ಕಂಡುಹಿಡಿಯಿರಿ ಅಂತಂದರೆ ಈ ಎಸ್ ಎನ್ ಸೂತ್ರವನ್ನು ನಾವು ಬಳಸ್ಕೋಬೇಕಾಗುತ್ತೆ. ಓಕೆ, ಮುಂದಿನ ಲೆಕ್ಕವನ್ನು ನೋಡೋಣ. ಮುಂದಿನ ಲೆಕ್ಕ ನೋಡೋದಂದರೆ 4ನೇ ಲೆಕ್ಕ. ಮೊದಲನೇ ಮೀನಲ್ಲಿ 4ನೇ ಲೆಕ್ಕ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 1/15 1/12 1/10 ಎಕ್ಸೆಟ್ರಾ. ಇದರ 11 ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. 11 ಪದಗಳ ಮೊತ್ತ ಅಂತ ಹೇಳಿದ್ರೆ n ಈಕ್ವಲ್ ಟು 11 ಅಂತ ಆಯಿತು. ಇವಾಗ ಎ ಅಂದರೆ ಮೊದಲ ಪದ 1/15, ಹಾಗೆಯೇ ಡಿ ಅಂತ ಹೇಳಿದರೆ ಎರಡನೇ ಪದದಿಂದ ಮೊದಲನೇ ಪದ ಕಳಿಬೇಕು. 1/12 ಮೈನಸ್ 1/15 ಆಯಿತು. ಇದನ್ನು ನಾವು ಲಾಸಹ ಮಾಡೋದಾದರೆ 12, 15 ಅಂತ ಹೇಳಿದ್ರೆ ಮೂರನೇ ಮಗ್ಗಿಲೆ 3 4 12 3 5 15 ಅಂತ ಆಗುತ್ತೆ. ಸೊ ಇದನ್ನು ಗುಣಿಸಿ ನಾವು ಬರ್ಕೊಂಡ್ರೆ 5 3 15 15 4 60 ಅಂತ ಆಗುತ್ತೆ. 15 4 60. ಸೊ ಇಲ್ಲಿ ನಾನು 60 ಅಂತ ಬರ್ಕೋತೀನಿ. ಈ 60ನ ನಾವೇನು ಮಾಡಬೇಕಾಗುತ್ತೆ, ಇಲ್ಲಿ ಗುಣಿಸ್ಬೇಕಾಗತ್ತೆ. ಇಲ್ಲಿ ಗುಣಿಸೋದಾದರೆ 12 1 12 12 5 60 ಅಂತ ಆಯಿತು. 5 ಇಂಟು ಈ 60ನ ಇಲ್ಲಿ ಬರ್ಕೊಂಡ್ರೆ 15 1 15 4 ಆಗುತ್ತೆ. 15 4 60 ಆಗುತ್ತೆ. ಇಲ್ಲಿ -4. ಸೊ 5 - 4 ಡಿವೈಡೆಡ್ ಬೈ 60 ಅಂತ ಹೇಳಿದ್ರೆ ನಮಗೆ 1 ಡಿವೈಡೆಡ್ ಬೈ 60 ಅಂತ ಸಿಗುತ್ತೆ. ಇಲ್ಲಿ ಡಿ ಬೆಲೆ ನಮಗೆ 1/60 ಅಂತ ಆಗಿದೆ. ಈಗ ನಾವು ಮೊತ್ತವನ್ನು ಕಂಡುಹಿಡಿಬೇಕು. ಅದರಿಂದ ಎಸ್ ಎನ್ ಸೂತ್ರ ಎಸ್ ಎನ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n-1 ಇಂಟು ಡಿ -1 ಇಂಟು ಡಿ. ಎಸ್ 11ನ್ನು ಕಂಡುಹಿಡಬೇಕು. ಸೊ ಹಾಗೆ ಬರ್ಕೋಣ. 11 ಡಿವೈಡೆಡ್ ಬೈ 2 ಇಂಟು ಎ ಅಂತ ಹೇಳಿದ್ರೆ 1/15 ಇಂಟು ಪ್ಲಸ್ ಎನ್ ಅಂತ ಹೇಳಿದ್ರೆ 11 - 1 ಡಿ ಅಂತ ಹೇಳಿದ್ರೆ 1/60. ಇಲ್ಲಿ ನಾವು ಕ್ಯಾನ್ಸಲ್ ಮಾಡೋದಕ್ಕಾಗೋದಿಲ್ಲ, ಮಾಡಿದರೆ ನಮಗೆ ಪಾಯಿಂಟಲ್ಲಿ ಬರುತ್ತೆ. ಮ್ಯಾಕ್ಸಿಮಮ್ ಪಾಯಿಂಟಲ್ಲಿ ಬರೋ ಥರ ಆನ್ಸರ್ ಕೊಟ್ಟಿರೋದಿಲ್ಲ, ಅದರಿಂದ ಇಲ್ಲೇ ಡಿವೈಡ್ ಮಾಡಬಾರ್ದು. ಕೊನೆಯಲ್ಲಿ ನಾವು ಎಲ್ಲೂ ಕ್ಯಾನ್ಸಲ್ ಆಗಲ್ಲ ಅಂದಾಗ ಮಾತ್ರ ಅದನ್ನು ಬಳಸ್ಕೋಬೇಕಾಗುತ್ತೆ. ಸೊ ಇದು ಕಂಟಿನ್ಯೂ ಮಾಡ್ತಾ ಹೋಗೋಣ. ಈ 11/2ನ್ನು ಹಾಗೆ ಉಳಿಸ್ಕೋತೀನಿ. ಇದನ್ನು ಗುಣಿಸಿದ್ರೆ 2 1 2 ಡಿವೈಡೆಡ್ ಬೈ 15 ಆಗುತ್ತೆ.
ಪ್ಲಸ್ 11ರಲ್ಲಿ 1 ಕಳೆದ್ರೆ 9 ಆಗುತ್ತೆ. 9 ಇಂಟು 1 ಇಲ್ಲಿ 9 ಆಗುತ್ತೆ. 9 ಇಂಟು 1/60 ಆಗುತ್ತೆ. ಸಾರಿ, ಇಲ್ಲಿ 11ರಲ್ಲಿ 1 ಕಳೆದ್ರೆ 10 ಆಗುತ್ತೆ. ಸೊ 10 ಇಂಟು 1 ಅಂದರೆ 10/60 ಅಂತ ಆಯಿತು. ಸೊ ಇದು ಕಂಟಿನ್ಯೂ ಮಾಡ್ತಾ ಹೋದರೆ ಇಲ್ಲಿ 11/2 ಏನಿದೆ ಅದನ್ನು ಹಾಗೆ ಬರ್ಕೊಳ್ಳೋಣ. ಇದರಲ್ಲಿ ಲಾಸಹವನ್ನು ತೆಗೆದ್ರೆ ನಮಗೆ 60 ಸಿಗುತ್ತೆ. ನೀವು ಲೆಕ್ಕ ಮಾಡಿ ನೋಡ್ಬೋದು. ಲಾಸಹ 60 ಬರುತ್ತೆ. ಇಲ್ಲಿ 60 ಬರೋದ್ರಿಂದ ಈ 60ನ ನಾವಿಲ್ಲಿ ಗುಣಿಸ್ಕೊಂಡ್ರೆ 15 15 4 60, 4 2 8 ಆಗುತ್ತೆ. ಪ್ಲಸ್ ಇಲ್ಲಿ 60 ಅಂತಂದರೆ ಕ್ಯಾನ್ಸಲ್ ಆಗಿ 60 ಕ್ಯಾನ್ಸಲ್ ಆಗುತ್ತೆ. ಉಳಿದಿದ್ದು 10 ಇಲ್ಲಿ ಬರುತ್ತೆ. ಸೊ 10 ಬರ್ಕೋಬೇಕಾಗತ್ತೆ. ಇಲ್ಲಿ 11/2 10 ಪ್ಲಸ್ 8 ಅಂದರೆ 18 /60 ಅಂತ ಆಯಿತು. ಸೊ ಈ ಲೆಕ್ಕವನ್ನು ಕಂಟಿನ್ಯೂ ಮಾಡ್ತಾ ಹೋಗೋದಾದರೆ ಇಲ್ಲಿ 2 1 2 2 9 18 ಆಗುತ್ತೆ. ಸೊ ಇದನ್ನು 9 ಮತ್ತು 60ನ ನಾವು ಭಾಗಿಸ್ಬೇಕಾಗತ್ತೆ. 60ರಿಂದ 9ನ ಭಾಗಿಸ್ಬೇಕಾಗತ್ತೆ. ಸೊ ಇಲ್ಲಿ 3ನೇ ಮಗ್ಗಿಲಿ ಬರೋದ್ರಿಂದ 3 3 9 3 2 6 0 ಆಯಿತು. ಅಂದರೆ 11 ಇಂಟು 3 /20 ಆಗುತ್ತೆ. ಅಂದರೆ 11 ಇಂಟು 3 ಅಂದರೆ 11 33 /20 ಇಂಟು 1 ಅಂತ ಹೇಳಿದ್ರೆ 20 ಅಂತ ಬರುತ್ತೆ. ಸೊ ಈ ಪದಗಳ ಮೊತ್ತ ಅಂತ ಅನ್ನೋದಾದರೆ 11 ಅಂತ ಹೇಳಿದ್ರೆ ನಮಗೆ 33 /20 ಅಂತ ಬರ್ತಾ ಇದೆ. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ ಅಂದರೆ 2ನೇ ಮೀನಾಗಿರುತ್ತೆ. 2ನೇ ಮೀನಲ್ಲಿ ಮೊದಲನೇ ಪ್ರಶ್ನೆ, ಇವುಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ 7 ಪ್ಲಸ್ 10 1/2 14 ಪ್ಲಸ್ ಈ ರೀತಿ ಪ್ಲಸ್ ಕೊಡ್ತಿದ್ದಾರೆ. ಇದರಲ್ಲಿ ಪ್ಲಸ್ 84 ಅಂದರೆ ಕೊನೆಯ ಪದ 84 ಆಯಿತು ಅಂತ ಅರ್ಥ. ಈ ಸೂತ್ರ ಇದರಲ್ಲೂ ಕೂಡ ನಾವು ಮೊತ್ತವನ್ನು ಕಂಡುಹಿಡಿಬೇಕಾಗತ್ತೆ. ಇಲ್ಲಿ ನೋಡೋದಾದರೆ ಎ ಅಂದರೆ ಮೊದಲ ಪದ ಎ ಸಿಕ್ಕಿದೆ. ಸೊ ಕೊನೆಯ ಪದ ಅಂತ ಹೇಳಿದ್ರೆ ಇಲ್ಲಿ ಡಿ ಅಂತ ಇದೆ. ಕೊನೆಯ ಪದ ಅಂದರೆ ಏನ್ ಅಂತನಾದ್ರೂ ಬರ್ಕೋಬೋದು, ಎಲ್ ಅಂತನಾದರೂ ಬರ್ಕೋಬೋದು. 84 ಆಯಿತು. ಸೊ ನಾವು ಇವಾಗ ಎನ್ನನ್ನು ಕಂಡುಹಿಡ್ಕೋಬೇಕಾಗತ್ತೆ. ನಾವು ಮೊತ್ತವನ್ನು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಮೊತ್ತವನ್ನು ಕಂಡುಹಿಡಬೇಕು ಅಂದರೆ ನಮಗೆ ಡಿ ಕೂಡ ಬೇಕಾಗಿರುತ್ತೆ. ಡಿ ಬೇಕಾಗಿರೋದ್ರಿಂದ ಡಿ = 2ನೇ ಪದ ಮೈನಸ್ ಮೊದಲನೇ ಪದ ಮಾಡಬೇಕಾಗಿರುತ್ತೆ. 2ನೇ ಪದ ಅಂದರೆ 10 1/2 -7 ಆಯಿತು. ಸೊ 10 20 1 21 21 /2 -7 ಇದನ್ನು ಬಿಡಿಸಿದ್ರೆ ನಮಗೆ 7/2 ಬರುತ್ತೆ. ಸೊ ಡಿ ಬೆಲೆ ನಮಗೆ 7/2 ಆಗಿದೆ. ಮತ್ತು ಅವ್ರು ಏನು ಕೊಟ್ಟಿದ್ದಾರೆ, ಕೊನೆಯ ಪದ ಕೊಟ್ಟಿದ್ದಾರೆ. ಏನು ಸೂತ್ರವನ್ನು ಬಳಸ್ಕೊಂಡು ನಾವು ಎನ್ನನ್ನು ಕಂಡುಹಿಡ್ಕೋಬೋದು. ಏನನ್ನು ಕಂಡುಹಿಡಿಬೋದು ಅಂತ ಹೇಳಿದ್ರೆ AN = A + n - 1 × D ಆಗುತ್ತೆ. ಏನಂದರೆ ನಮಗೆ 84 ಅಂತ ಹೇಳ್ಕೊಟ್ಟಿದ್ದಾರೆ. ಆ 84ನ ಇಲ್ಲಿ ಬಳಸ್ಕೊಂಡಿದ್ದೀನಿ. ಎ ಅಂದರೆ 7 ಪ್ಲಸ್ ಎನ್ ಅಂದರೆ ಗೊತ್ತಿಲ್ಲ, ಅದನ್ನು ಹಾಗೆ ಬರ್ಕೊಳ್ಳೋಣ. ಡಿ ಅಂತ ಅಂದರೆ 7/2 ಅಂತ ಇದೆ. ಸೊ ಇಲ್ಲಿ 84 ಈ 7ನ್ನು ನಾವು ಈ ಕಡೆ ಶಿಫ್ಟ್ ಮಾಡಿದ್ರೆ 7ನ್ನು ನಾವು ಈ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ -7 ಆಗುತ್ತೆ. = n - 1 × 7/2 ಅಂತ ಆಯಿತು. 84ರಲ್ಲಿ ನಮಗೆ 7ನ್ನು ಕಳೆದ್ರೆ ನಮಗೆ 77 ಸಿಗುತ್ತೆ. 77 = n - 1 × 7/2. ಇದನ್ನು ಓರೆ ಗುಣಾಕಾರ ಮಾಡಿದ್ರೆ 77 × 2 77 × 2 = n - 1 × ಈ 7 ಏನಿದೆ ಅದನ್ನು ಹಾಗೆ ಬರ್ಕೋತೀನಿ. ಈಗ 77 × 2 ಅಂತ ಹೇಳಿದ್ರೆ 154 ಆಗುತ್ತೆ. ಇಲ್ಲಿ 7 × n ಅಂದರೆ 7n -7 7 ಅಂತ ಆಯಿತು. ಮತ್ತು ನಮಗೆ ಎನ್ ಮಾತ್ರ ಎನ್ ಬೆಲೆನ ಕಂಡುಹಿಡಿಬೇಕಾಗಿರೋದ್ರಿಂದ ಈ -7ನ್ನು ಈ ಕಡೆ ಶಿಫ್ಟ್ ಮಾಡ್ತೀನಿ. 154 ಈ ಕಡೆ ಶಿಫ್ಟ್ ಮಾಡಿದ್ರೆ +7 ಆಯಿತು = 7n ಆಯಿತು. ಕಂಟಿನ್ಯೂ ಮಾಡ್ತೀನಿ ಇಲ್ಲನ. 154 + 7 ಅಂತ ಹೇಳಿದ್ರೆ ನಮಗೆ 161 ಸಿಗುತ್ತೆ. 161 = 7n ಆಯಿತು. ಇವಾಗ ನಮಗೆ ಏನು ಬೇಕಾಗಿರೋದ್ರಿಂದ 161 ಇದನ್ನು ಹೊರೆ ಗುಣಾಕಾರ ಮಾಡಿದ್ರೆ /7 ಆಗುತ್ತೆ n ಅಂತ ಆಯಿತು. ಇವಾಗ n 7 1 7 7 2 14 ಆಯಿತು. ಇನ್ನು 2 ಉಳಿತು, ಇದ್ರ ಪಕ್ಕ ಹಾಕೋಣ. 21 ಆಯಿತು.
7 ಮೂರಲಿ 21. ಸೊ ಎನ್ ಬೆಲೆ ನಮಗೆ ಏನು ಸಿಕ್ತು ಅಂತ ಹೇಳಿದ್ರೆ 23 ಅಂತ ಸಿಕ್ತು. ಇವಾಗ ಎನ್ ಬೆಲೆ ಸಿಕ್ಕಿದೆ. ಎ ಅಂದರೆ ಗೊತ್ತು, ಡಿ ಅಂದರೆ ಗೊತ್ತು. ಇವಾಗ ನಾವು ಮತ್ತು ಕೊನೆಯ ಪದ ಅವ್ರು ಕೊಟ್ಟಿರೋದ್ರಿಂದ ನಾವು ಮತ್ತೊಂದು ಸೂತ್ರ ಎಸ್ ಎನ್ ಸೂತ್ರ, ಎಸ್ ಎನ್ ಇಸ್ ಈಕ್ವಲ್ ಟು n/2 ಎ ಪ್ಲಸ್ ಎಲ್, ಮೊದಲ ಪದ ಮತ್ತು ಕೊನೆಯ ಪದವನ್ನು ನಾವು ಬಳಸ್ಕೋಬೋದು. ಇಲ್ಲಿ ನಮಗೆ ಎಸ್ 23 ಕಂಡುಹಿಡಬೇಕಾಗಿದೆ. ಎಸ್ 23 ಈಕ್ವಲ್ ಟು 23 ಡಿವೈಡೆಡ್ ಬೈ 2 ಅಂತ ಆಯಿತು. ಎ ಅಂತ ಅಂದರೆ 7 ಪ್ಲಸ್ ಎಲ್ ಅಂತ ಹೇಳಿದ್ರೆ 84 ಅಂತ ಆಯಿತು. ಸೊ ಇದನ್ನು ಬಿಡಿಸ್ತಾ ಹೋಗೋಣ. ಈ 23 ಡಿವೈಡೆಡ್ ಬೈ 2 ಇಂಟು ಈ ಬ್ರ್ಯಾಕೆಟನ್ನು ಇಂಟು ಅಂತ ಬರಿತಾ ಇದ್ದೀನಿ. 84 ಪ್ಲಸ್ 7 ಅಂತ ಹೇಳಿದ್ರೆ ನಮಗೆ 91 ಅಂತ ಆಗುತ್ತೆ. ಈ ಎರಡು ಸಂಖ್ಯೆಗಳನ್ನ ಗುಣಿಸ್ಕೊಳ್ಳೋಣ. 2093 ಡಿವೈಡೆಡ್ ಬೈ 2 ಅಂತ ಆಗುತ್ತೆ. ಇದನ್ನು ಇಲ್ಲಿಗೆ ಬರಿಬೋದು, ಅಥವಾ ಮಿಶ್ರ ಭಿನ್ನರಾಶಿ ರೂಪದಲ್ಲಿ ಬೇಕಾದ್ರೆ ತರ್ಬೋದು. ಮಿಶ್ರ ಭಿನ್ನರಾಶಿ ರೂಪದಲ್ಲಿ ತಂದರೆ 1046 1/2 ಅಂತ ಬರುತ್ತೆ. ಇದ್ರ ಉತ್ತರ ಅಂದರೆ ಎಸ್ 26 ಅಂತ ಅಂದರೆ ನಮಗೆ 1046 1/2 ಆಗುತ್ತೆ. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಎರಡನೇ ಮೇನಲ್ಲಿ ಎರಡನೇ ಲೆಕ್ಕ 34 ಪ್ಲಸ್ 32 ಪ್ಲಸ್ 30 ಪ್ಲಸ್ ಎಕ್ಸೆಟ್ರಾ ಪ್ಲಸ್ 10 ಅಂತ ಕೊಟ್ಟಿದ್ದಾರೆ. ಮೊದಲನೇ ಲೆಕ್ಕ ಹೇಗೆ ಮಾಡಿದ್ವಿ ಸೇಮ್ ಅದೇ ಥರ ಆಗಿರುತ್ತೆ. ಇದರಲ್ಲಿ ಎ ಅಂತ ಹೇಳಿದ್ರೆ 34, ಡಿ ಅಂತ ಹೇಳಿದ್ರೆ 32 ಮೈನಸ್ 34 ಮಾಡಬೇಕಾಗುತ್ತೆ, ಅಂದರೆ -2 ಅಂತ ಸಿಗುತ್ತೆ. ಎಲ್ ಅಂದರೆ ಕೊನೆಯ ಪದ 10 ಅಂತ ಸಿಗುತ್ತೆ. ಸೊ ಇವಾಗ ಏನು ಸೂತ್ರ, ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ನಾವು ಇದು ಎನ್ನನ್ನು ಕಂಡುಹಿಡಿಬೇಕಲ್ವ, ಅದಕ್ಕೆ ಎಲ್ ಅಂದರೆ 10 ಅಂದರೆ ಕೊನೆಯ ಪದ ಅಂದರೆ ಏನ್ ಅಂದರೆ 10 ಅಂತಲೇ ಅರ್ಥ. ಎನ್ ಈಕ್ವಲ್ ಟು 10 ಆಯಿತು. ಎ ಅಂದರೆ 34 ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂದರೆ -2 ಅಂತ ಆಯಿತು. ಸೊ 34 ಹಾಗೆ ಬರ್ಕೋತಾಯಿದ್ದೀನಿ. ಪ್ಲಸ್ ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಇಂಟು ಮೈನಸ್ ಅಂದರೆ -2n, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. 2 2 ಅಂತ ಆಯಿತು. ಸೊ ಇದು ಕಂಟಿನ್ಯೂ ಮಾಡ್ತಾ ಹೋಗೋಣ. ಇವಾಗ ನಾನು ಏನು ಮಾಡ್ತಾಯಿದ್ದೀನಿ, 10 ಈ 34ನ ಈ ಕಡೆ ಶಿಫ್ಟ್ ಮಾಡಿದ್ರೆ -34 ಈಕ್ವಲ್ ಟು -2n ಪ್ಲಸ್ 2 ಆಯಿತು. ಸೊ 10ರಲ್ಲಿ 34ನ ಕಳೆಯೋಕ್ಕಾಗಲ್ಲ, ಅದಕ್ಕೆ 34ರಲ್ಲಿ 10ನ ಕಳೆದ್ರೆ -24 ಬಂತು. 24 ಈಕ್ವಲ್ ಟು -2n ಪ್ಲಸ್ 2 ಅಂತ ಆಯಿತು. ಸೊ ನಾವು ಎನ್ ಬೆಲೆಯನ್ನು ಕಂಡುಹಿಡಿಬೇಕಾಗಿರೋದ್ರಿಂದ ಫಸ್ಟ್ ನಾನು ಈ ಎರಡನ್ನೂ ಈ ಕಡೆ ಶಿಫ್ಟ್ ಮಾಡ್ತೀನಿ. -24 -2 ಆಗುತ್ತೆ, ಇಲ್ಲಿ ಪ್ಲಸ್ ಇರೋದ್ರಿಂದ ಈ -2n ಆಯಿತು. ಮೈನಸ್ ಇರೋದ್ರಿಂದ ಕೂಡಬೇಕಾಗುತ್ತೆ, -26 ಆಯಿತು ಈಕ್ವಲ್ ಟು -2n. ಇಲ್ಲಿ ಮೈನಸ್ ಕ್ಯಾನ್ಸಲ್ ಮಾಡೋಣ. 26 ಡಿವೈಡೆಡ್ ಬೈ 2 ಈಕ್ವಲ್ ಟು n ಅಂತ ಆಯಿತು. 2 1 2 2 2 2 3 6 ಅಂತ ಆಯಿತು. ಇವಾಗ ನಮಗೆ ಎನ್ ಬೆಲೆ ಏನು ಸಿಕ್ತು ಅಂತ ಹೇಳಿದ್ರೆ 13 ಅಂತ ಸಿಕ್ಕಿದೆ. ಸೊ ಎನ್ ಬೆಲೆ 13 ಆಗಿದೆ. ಈ ಬೆಲೆಯನ್ನು ನಾವು ಬಳಸ್ಕೊಂಡು ಮತ್ತೆ ಎಸ್ ಎನ್ ಸೂತ್ರವನ್ನು ಮೊತ್ತವನ್ನು ಕಂಡುಹಿಡಿಬೇಕಾಗತ್ತೆ. ಎಸ್ ಎನ್ ಈಕ್ವಲ್ ಟು n/2. ಇಲ್ಲಿ ಕೊನೆಯ ಪದ ಗೊತ್ತಿರೋದ್ರಿಂದ ಎ ಪ್ಲಸ್ ಎನ್ ಅಂತ ಬರ್ಕೊಳ್ಳೋಣ. ಸೊ ಎಸ್ ಅಂದರೆ ಎಸ್ 13 ಆಯಿತು. ಇಲ್ಲಿ 13 ಡಿವೈಡೆಡ್ ಬೈ 2. ಎ ಅಂತ ಹೇಳಿದ್ರೆ 34 ಪ್ಲಸ್ ಎನ್ ಅಂತ ಹೇಳಿದ್ರೆ 10 ಅಂತಿದೆ. ಸೊ 10ನ್ನು ಬರ್ಕೊಳ್ಳೋಣ. ಇವಾಗ 13 ಡಿವೈಡೆಡ್ ಬೈ 2, 34 ಪ್ಲಸ್ 10 ಅಂದರೆ 44 ಆಯಿತು. 2 1 2 2 2 4 2 4 ಆಯಿತು. 13 ಇಂಟು 22, 13 ಇಂಟು 22 ಅಂತಂದರೆ ನಮಗೆ ಉತ್ತರ 286 ಅಂತ ಬರುತ್ತೆ. ಸೊ ಎಸ್ 13 ಅಂತಂದರೆ 286 ಇದರ ಉತ್ತರ ಆಗಿರುತ್ತೆ. ಓಕೆ, ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಎರಡನೇ ಮೇನಲ್ಲಿ ನಮಗೆ ಮೂರನೇ ಲೆಕ್ಕ ಇದಾಗಿದೆ. ಇದರಲ್ಲಿ ಏನು ಕೊಟ್ಟಿದ್ದಾರೆ ಪ್ರಶ್ನೆ ಅಂದರೆ -5 ಪ್ಲಸ್ ಆಫ್ -8 ಪ್ಲಸ್ ಆಫ್ -11 ಪ್ಲಸ್ ಆಫ್ ಪ್ಲಸ್ ಎಕ್ಸೆಟ್ರಾ ಪ್ಲಸ್ ಆಫ್ -230 ಅಂತ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಎ ಅಂತ ಹೇಳಿದ್ರೆ -5, ಡಿ ಅಂತ ಹೇಳಿದ್ರೆ -8 ಮೈನಸ್ ಆಫ್ -5 ಆಯಿತು ಈಕ್ವಲ್ ಟು -8 ಪ್ಲಸ್ ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್ ಆಯಿತು 5 ಈಕ್ವಲ್ ಟು -8ರಲ್ಲಿ -8ರಲ್ಲಿ ನಾವು 8ಅನ್ನು ಕಳಿಬೇಕಾಗತ್ತೆ. -8ರಲ್ಲಿ 8ಅನ್ನು ಕಳೆದ್ರೆ ನಮಗೆ -3 ಅಂತ ಬರುತ್ತೆ. ಹಾಗೆಯೇ ಎಲ್ ಅಥವಾ ಎ ಎನ್ ಅಂತ ಹೇಳಿದ್ರೆ -230 ಆಯಿತು. ಮತ್ತು ಏನು ಸೂತ್ರ, ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತ ಆಯಿತು. ಎ ಎನ್ ಅಂತ ಅಂದರೆ ಕೊನೆಯ ಪದ ಅಂದರೆ 230 ಈಕ್ವಲ್ ಟು ಎ ಅಂದರೆ -5 ಪ್ಲಸ್ ಎನ್ -1 ಇಂಟು ಡಿ ಅಂತ ಹೇಳಿದ್ರೆ -3.
ಓಕೆ, -230 ಇದನ್ನು ಈ ಕಡೆ ಶಿಫ್ಟ್ ಮಾಡಿದ್ರೆ +5 ಆಯಿತು, ಈಕ್ವಲ್ ಟು -3n ಮೈನಸ್ ಇಂಟು ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, 3 ಇಂಟು 1 ಅಂದರೆ 3 ಆಯಿತು. -230 +5 ಅಂತ ಹೇಳಿದ್ರೆ 225 ಆಗುತ್ತೆ. 25 ಈಕ್ವಲ್ ಟು ಮತ್ತು ಈ +3ನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ -3 ಆಗುತ್ತೆ, ಈಕ್ವಲ್ ಟು -3n ಆಯಿತು. ಇವಾಗ ನಾವು ಎರಡೂ ಕಡೆ ಮೈನಸ್ ಇರೋದ್ರಿಂದ ಮೈನಸ್ ಹಾಕೋಣ. 25 ಅಂದರೆ 26, 27, 28 -228 ಅಂತ ಬಂತು ನಮಗೆ. -228 ಈಕ್ವಲ್ ಟು 3n ಅಂತ ಆಯಿತು. -3n ಎರಡೂ ಕಡೆ ಮೈನಸ್ ಇರೋದ್ರಿಂದ ನಾವು ಕ್ಯಾನ್ಸಲ್ ಮಾಡ್ಬೋದು. 228 ಡಿವೈಡೆಡ್ ಬೈ 3 ಈಕ್ವಲ್ ಟು n ಅಂತ ಆಯಿತು. 3 1 3, 3 7 21, ಈ ಒಂದನ್ನು ಹಾಕೋಣ. 3 7 21, 3 6 18. ಸೊ n ಬೆಲೆ ನಮಗೆ 76 ಅಂತ ಬರ್ತಾ ಇದೆ. ಸೊ n ಬೆಲೆ 76 ಆದರೆ ಅದನ್ನು ಬಳಸ್ಕೊಂಡು ನಾವು ಮುಂದೆ ಲೆಕ್ಕವನ್ನು ಬಿಡಿಸ್ಬೇಕು. SN ಸೂತ್ರ SN = n/2 a ಪ್ಲಸ್ ಎಲ್ ಅಂತ ಹಾಕೋಬೋದು. ನಾವು ಇಲ್ಲಿ ನಾರ್ಮಲಾಗಿ SN ಸೂತ್ರವನ್ನು ಬಳಸ್ಕೊಂಡು ಕೂಡ n/2 2a + n - 1 × d ಈ ಸೂತ್ರವನ್ನು ಬಳಸ್ಬೋದು, ಅದೇ ಉತ್ತರ ಬರುತ್ತೆ. ಸ್ವಲ್ಪ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ಸೂತ್ರವನ್ನು ಬಳಸ್ತಾ ಇದ್ದೀನಿ. ಈಗ SN ಅಂತಂದರೆ S 76 ಆಯಿತು, ಈಕ್ವಲ್ ಟು 76 ಡಿವೈಡೆಡ್ ಬೈ 2. ಇಲ್ಲಿ a ಅಂದರೆ -5, L ಅಂದರೆ -230. ಸೊ ಇಲ್ಲಿ 2 1 2, 2 3 6, 2 8 16 ಆಯಿತು. 38 ಇಂಟು ಮೈನಸ್ ಇರೋದ್ರಿಂದ ಎರಡು ಕಡೆ ಮೈನಸ್ ಹಾಕೋತಾ ಇದ್ದೀನಿ. 5 1 5 2 10 11 1150 ಅಂತ ಆಯಿತು. ಇವಾಗ 38 ಇಂಟು ಸಾವಿರದಲ್ಲ, ನಾವು ಇಲ್ಲಿ ಕೂಡಬೇಕು. ಸೊ 235 ನಾನು ಗುಣಿಸ್ಬಿಟ್ಟೆ, ಗುಣಿಸೋ ಆಗಿಲ್ಲ, ಕೂಡಬೇಕು. ಮೈನಸ್ ಇರೋದ್ರಿಂದ ಮೈನಸ್ ಹಾಕ್ಕೊಂಡೆ. ಎರಡನ್ನೂ ಕೂಡಿದ್ರೆ ನಮಗೆ 235 ಬರುತ್ತೆ. 235. ಸೊ 38 ಇಂಟು -235 ಇದೆರಡನ್ನು ಗುಣಿಸಿದ್ರೆ ನಮಗೆ 8930 ಸಿಗುತ್ತೆ. ಇಲ್ಲಿ ಮೈನಸ್ ಚಿಹ್ನೆ ಇದೆ, ಇಲ್ಲ ಏನೂ ಇಲ್ಲ, ಅಂದರೆ ಪ್ಲಸ್ ಇದೆ ಅಂತ ಅರ್ಥ. ಪ್ಲಸ್ ಇಂಟು ಮೈನಸ್ ಅಂತ ಹೇಳಿದ್ರೆ ಮೈನಸ್. S76 ಈಕ್ವಲ್ ಟು -8930 ಇದರ ಉತ್ತರ ಆಗಿದೆ. ಹೀಗೆ ನಾವು ಪದಗಳ ಮೊತ್ತವನ್ನು ಕಂಡುಹಿಡಿಬೋದು. ಅಂದರೆ ನಮಗೆ SN ಸೂತ್ರ ನಾವು ಕರೆಕ್ಟಾಗಿ ತಿಳ್ಕೊಂಡಿದ್ರೆ ನಮಗೆ ಈಸಿಯಾಗಿ ಲೆಕ್ಕವನ್ನು ಬಿಡಿಸ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಮುಂದಿನ ಲೆಕ್ಕಗಳನ್ನ ಬಿಡಿಸ್ತಾ ಹೋಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು.